ಚೆನ್ನಾಗಿದೀಯಪ್ಪ? ಚೆನ್ನಾಗಿದೆಯಪ್ಪ? ಅಯ್ಯೋ ನಮ್ದೇನವ ಚಂದ, ನೀ ಚೆನ್ನಾಗಿರ್ಬೇಕು. ಓ ಸಿಟೀಸ್ ಆಯ್ತಾ ನೀವು ತಾನೇ? ನಾನು ಫೋನ್ ಮಾಡಿದ್ರೆ ಬರ್ನಿರಲ್ಲ ಯಾಕವ? ಅಯ್ಯೋ ವ ಸುಮ್ಮನಿರು, ಆಲೋಸಿ ಕೆಲಸ ಇತ್ತು ಕಣ್ಮಗ, ಕೆಲಸ ಇತ್ತು. ಆಮೇಲೆ ಕೋಳಿಗಳಲ್ವ ಈಗ ಇನ್ಯಾರಿದ್ದಾರೆ ನೋಡ್ಕೊಳಕ್ಕೆ? ಕೋಳಿಗಳು ಸಾಕಾಗ್ಬಿಟ್ಟು ಇನ್ನು ಅತ್ತಾಗೂ ಹೋಗಂಗಿಲ್ಲ ಕಣ್ಮಗ. ಸರಿ ಬಿಡು, ಒಳ್ಳೆ ಕೋಳಿ ಕೋಳಿ ಅನ್ಕೊಂಡು ನಿನ್ನೆ ಸಾಕಕ್ಕೆ ಹೇಳ್ದವರು ಬರೋಕಿಲ್ಲ ಬಿಡೋಕಿಲ್ಲ, ಇಲ್ಲೇ ಇರಿ ಸುಮ್ಮನೆ ನೀವು. ಏನನ್ನಕ್ಕಿಲ್ಲ, ಇರೋಳೊಬ್ಳು ಮಗಳು ಅವ್ವನ ಅಪ್ಪನ ಹಿಂಗೆ ಬಿಟ್ಟುಟಾಳೆ ಅನ್ನಕ್ಕಿಲ್ವಾ? ಇಷ್ಟು ದಿವಸ ಏನೋ ಸತ್ಯಾಗಿದ್ರಿ, ಮಾಡ್ಕೊಂಡು ಉಂಟಿದ್ರಿ, ಇನ್ಮೇಲಾರು ಇಲ್ಲಿ ಇರ್ಬೇಕು ತಾನೆ? ಸುಮ್ಮನಿರ್ಲ. ಅಯ್ಯೋ ಅವ್ವ ಏನೋ ಒಂದು ಚೂರು ಗಟ್ಟಿಯಾಗಿವಿ, ಸುಮ್ಕಿರು ಮಾಡ್ಕೊಂಡು ಉಣ್ಕೊಂಡಿರ್ತೀವಿ. ಮೂಲೆಯಲ್ಲಿ ಕೂತ್ಕೊಂಡಾಗ ನಿನ್ಬಿಟ್ರೆ ಇನ್ನು ನಮ್ಗಿನ್ನು ಯಾರಿದ್ದಾರವ? ನೀನೇ ನೋಡ್ಕೋಬೇಕು ನಮ್ಮನ್ನ. ಸುಮ್ಮನಿರು ಆಯಿತು. ಈಗ ಹುಸಿ ಗಟ್ಟಿಯಾಗಿಲ್ಲ ಬಿಡು ನೀವು. ಯಾಕಪ್ಪ ಹಿಂಗೆ ಕೈಲಾಗಿದ್ದಿ? ವಯಸ್ಸಾಯ್ತು ಇನ್ನೇನಲ್ಲ. ಇನ್ನೇನವ ಹುಡುಗಿ ಚೆನ್ನಾಗಿದ್ದದ? ಯಾವ ಹುಡುಗಿವ? ಎಲ್ಲೋ ಮೈಸೂರಲ್ಲಿ ನೋಡಕ್ ಹೋಗಿದ್ದೆ ಅಂತ ಅಂದಲ್ಲ? ಅಯ್ಯೋ ಯಾವುದು ಇಲ್ಲ ಕಣ್ ಬಾ, ಅದು ಕಿತ್ತೋಯ್ತು ಕಣವ. ಅದಕ್ಕೆ ಸರಿ ಇಲ್ಲ, ಹೆಣ್ಣು ಸರಿಯಾಗಿಲ್ವಂತೆ ಅದು. ಸರಿ ಇಲ್ವಂತ ಅದು ಯಾರನ್ನ ಪ್ರೀತಿಸಿತ್ತಂತೆ ಕಾಲೇಜಲ್ಲಿದ್ದಾಗ, ಅದಕ್ಕೆ ಗೊತ್ತಾಯ್ತು, ಅದಕ್ಕೆ ಕಿತ್ತಾಕ್ತೆ. ಬೇಡ ಬೇಡ ಅತ್ತಗೆ ಅಂದ್ಬಿಟ್ಟು. ಸರಿ, ಬೇರೆ ಕಡೆ ಎಲ್ಲ ನೋಡ್ತಾ ಇದೀಯಾ? ಎಲ್ಲಿ ನೋಡಕ್ ಬಿಟ್ಟಿದಾನು ನಿಮ್ಮ ಅಮ್ಮಗ? ಏನು ಹೆಂಗಾಡ್ತಾವನೆ ಗೊತ್ತಾ? ಅಲ್ಗಾದ್ರಂತ ಇಲ್ದ್ರ ಆಯ್ಕೆ ಅಲ್ವಂತೆ. ಏನಂಗೆ ಅಣ್ಣಪ್ಪ ಅದೇನೋ ಫೋನಲ್ಲಿ ಪನಲ್ಲಿ ಮಾತಾಡ್ಕೊಬಿಟ್ಟವನೆ, ಇನ್ನೂ ಮಾತಾಗಿಲ್ಲ ಕತ್ತಾಗಿಲ್ಲ. ಅದು ಹೆಂಗವ ಮಾತಾಡೋದು ಅವಳ್ತಾನೆ? ಹಾಂ, ಮಾತುಕತೆ ಆದಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಮಾತಾಡ್ತಾರೆ, ಇಲ್ಲ ಅಂತ ಹೇಳಕ್ಕಿಲ್ಲ. ಆಗ ಮಾತಾಡ್ಕೊಳ್ಳೋಳು, ಮುಂಚಿತವಾಗಿ ಮಾತಾಡೋಳು ಅಂದ್ರೊಳು ಅಂತಳಿರ್ಬೇಕು ಹೇಳು. ಮತ್ತೆ ಈ ನನ್ನ ಮಗ ತೋರಾಕಿದ್ರಲ್ಲ ಅರ್ಥ ನಂಬರ್ ಇಸ್ಕೊಂಡು ಮಾತಾಡೋನೆ, ವಾರಗಂಟೆ 15 ದಿವ್ಸಗಟ್ಲು ಮಾತಾಡೋರಲ್ಲ ಇವನು. ಮಾಡಿದ್ರಲ್ಲಿ ಮಾಡು, ಇಲ್ಲ ನನ್ನ ಮದುವೆನೇ ಬೇಡ ಅಂತ ಕುಂತವನೆ ಕಣವ. ಒಳ್ಳೊಳ್ಳೆ ಕಡೆಯಿಂದವ ಚೆನ್ನಾಗಿ ಹೆಣ್ಣು ಕಡೆಯವರೆಲ್ಲ ಹೇಳಿ ಕಳಿಸ್ತಾ ಕುಂತವ್ರೆ. ಹೋಗಿ ನೋಡ್ಕೊಬರಕ್ಕೆ ಗೊತ್ತಿಲ್ಲ. ಬೇಡ ಬೇಡ ನಾನು ಆಯ್ಕಿಲ್ಲ, ನನಗಿಷ್ಟ ಇಲ್ಲ, ನಾನು ಈ ಹುಡುಗಾರ ಆಯ್ತೀನಿ, ಇಲ್ಲ ಬೇರೆಯವ್ರಿಗಾರ ಆಯ್ಕಿಲ್ಲ ಅಂತ ಕುಂತವ್ರೆ. ಹಿಂಗಾದ್ರೆ ಹೆಂಗವ ಮಾಡೋದು? ಸರಿಯಿಲ್ಲ ಅಂತ ಒಬ್ರು ಬಾಯಲ್ಲಿ ಬಂದಮೇಲೆ ಹೆಂಗೆ ನಾವು ಮಾಡಕತ್ತು ಹೇಳು? ನಿನಗೆ ಯಾರು ಹೇಳ್ದವರು? ಯಾರವ್ರು ಊರಿಂದ ಯಾವುದೋ ಒಂದು ಹುಡುಗನೇ ಫೋನ್ ಮಾಡಿತ್ತು. ಸರಿಲ್ಲ ಅವರು ಸರಿಲ್ಲ, ಕಾಲೇಜಲ್ಲಿ ಅದು ಯಾರನ್ನ ಪ್ರೀತಿಸಿದ್ಲು ಅಂತ ಎಲ್ಲನೂ ಇದೆ ಫೋನ್ ಮಾಡಿ ಹೇಳ್ತದೆ, ಯಾವುದೋ ಕಡೆ ಅವ್ರು ಊರ್ದೆ ಅಂತೆ. ನಾನು ಹಂಗೂ ದಬಾಯಿಸ್ದೆ, ನೀನು ಸುಳ್ಳು ಹೇಳ್ತೀವಿ, ನೀನು ಹಂಗೆ ಹಿಂಗೆ ಅಂತವ. ಫೋಟೋ ಗೀಟಗಳೆಲ್ಲವೇ ಬೇಕಾದ್ರೆ ನಾನು ತೋರಿಸ್ತೀನಿ, ನೀವು ನಂಬಿಲ್ಲ ಅಂದರೆ. ಒಟ್ಟಿಗೆ ನನ್ನ ಮಾತು ಮೀರಿ ನೀವೇನಾರ ಹೆಣ್ಣು ಮದುವೆ ಮಾಡ್ಕೊಂಡ್ರು ಮುಂದಕ್ಕೆ ನೀವು ಅನ್ಬೋಸ್ತೀರಿ, ಅದಂತೂ ಗ್ಯಾರಂಟಿ ಅಂತ ಅಂತದಲ್ಲ. ಹಿಂಗಾದಾಗ ಹೆಂಗವ ಮಾಡ್ಕೊಳಕ್ಕದ್ದು ಹೇಳಿ ನೀನೆ? ಈಗಲೇ ಕೆಟ್ಟದ್ದು ಅಂತದಂದಮೇಲೆ ಅದು ಮಾಡ್ಕೊಂಡೇನು ಏನಾಳು ಹಬ್ಳೆ ಸಿಮ್ಗಿಲ್ಚಲ್ವೇ? ಇನ್ನೆಲ್ಲೂ ಹೆಣ್ಣಿಲ್ವೇ? ಎಷ್ಟು ಚೆನ್ನಾಗಿ ಹೇಳ್ ಕಳಿಸ್ತವ್ರೆ ಗೊತ್ತಾ? ಆ ಪಾಟಿ ಹೇಳ್ ಕಳಿಸ್ತವ್ರೆ. ಅಂಥದ್ರಲ್ಲಿ ಇವನು ಈ ಥರ ಆಟ ಕುಂತವನೆ. ಸರಿ ಇಲ್ಲ ಅಂದಮೇಲೆ ಹೆಂಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಏನಾರು ಮಾಡ್ಕೊಳ್ಳಿ, ಅವನ ಬಗ್ಗೆ ತಲೆಗೆಡ್ಸ್ಕೊಬಿಡ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಅದು ಯಾವಾಗ ಅದನ್ನ ಆಗಲಿ ಒಟ್ಟಿಗಾಲಕ್ಕೆ ಬೇಡ ಅನ್ನೋದು ತೀರ್ಮಾನ ನಂದು. ಮಗ ಆಗ್ನಾರ್ಕೆ ಯಾರೋ ಹೇಳವ್ರೆ, ಆಗ್ನಾರ್ಕೆ ಹೇಳಿರೋದು ಮಾತು ಇದು. ಸುಮ್ಮನೆ ನಾಳೆ ದಿವಸಕ್ಕೆ ನೀನು ಒಪ್ಪಿರತ್ತಕ್ಕೆ ಬಲವಂತದಿಂದ ಮಾಡಿಸ್ತೀಯ ಅನ್ಕೊ, ಬಾಳ್ನಿಲ್ಲ, ಹೊಂದ್ಕೊಂಡು ಹೋಗ್ಲಿಲ್ಲ. ಆಗ ಏನು ಮಾಡಿಯವ? ಈಗ ಕಷ್ಟಕ್ಕೋ ಸುಖೋ ಅವ್ನು ಇಷ್ಟಪಟ್ಟಂತಾನೆ ಕಟ್ಬಿಡು. ನೋಡಪ್ಪ, ನಾಳೆ ದಿವಸಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದೇನೇ ಒಂದು ಏರುಪೇರು ಆದ್ರೂ ನೀನೇ ಅನ್ಭವಿಸ್ಬೇಕು ಹೊರ್ತು ಇದಕ್ಕೆ ನಾವು ಜವಾಬ್ದಾರಿಯಾಗಿ ಕಾಯ್ಕಿಲ್ಲ ಅಂದ್ಬಿಟ್ಟು ಹೇಳ್ಬಿಡು ಮಗ ನೀನು. ಅಲ್ಲಕ್ಕನವ ನಾನು ಹೇಳೋದೊಂದು, ಈ ನನ್ನ ಮಗ ಹೇಳ್ದಂಗೆ ಕುಣ್ಕೊಂಡು ಕೂತ್ಕೊಳಕ್ಕದ್ದವ ನಾವು. ಇವ್ನು ಹೇಳ್ತಾನೆ ಅಂದ್ಬಿಟ್ಟು ಅವ್ನು ಹೇಳ್ದಂಗೆ ಕುಣಿಯೋಕ್ಕದ ನಾವು? ಇವನು ನಮ್ಮ ಮಾತು ಬೆಲೆ ಕೊಡಲಿಲ್ಲ ಅಂದ್ರೆ ಬೇಡ ಬಿಡವೆ, ಬೇಡ ಬಿಡೋ ಆಗ್ದಾರಿರ್ಲಿ ಅವನು. ಹಂಗಲ್ಲ ಮಗಳೇ, ನನ್ನ ಮಾತ ಕೇಳು. ಈಗ ಉರ್ಚ್ಕೋಬೇಕು. ಈಗ ನಾಳೆ ದಿವಸಕ್ಕೂ ನೀನು ನೋಡಿ ಮಾಡ್ತೀಯ. ಇದು ನಿಜವೋ ಸುಳ್ಳು ಅದು ಗೊತ್ತಿಲ್ಲ. ಯಾರೋ ಮಾತು ಕಟ್ಕೊಂಡು ಅವೆಣ್ಣ ಬೇಡ ಅಂತ ಇದೆಯೇ? ಈಗ ಆಗ್ನಾರ್ದಕ್ಕೆ ಯಾರು ಫೋನ್ ಮಾಡಿ ಹೇಳಿದಾರೋ ಹೆಂಗೋ ಯಾರು ಗೊತ್ತು ಅಂತ ಬಲ್ವಂತ ಅಂತ ಅವಳನ್ನೇ ಮಾಡ್ಕೋಬೇಕಂತ ಏನಪ್ಪ? ಏನು ಹೆಣ್ಗೋ ಸಿಗ್ತೆ ಅಲ್ವಾ? ಹೆಣ್ಗೋ ಸಿಗ್ಲಿಲ್ಲ ಅಂದ್ರೆ ಯಾವುದೋ ಬಿಡತ್ತೆ ಕಟ್ಕೊಳ್ಳೋದು ಅನ್ಬೋದು. ಅಷ್ಟು ಚೆನ್ನಾಗಿ ಹೆಣ್ಣೋರೇ ಫೋನ್ ಮಾಡ್ತಾ ಕುಂತವ್ರಲ್ಲ, ಅಂಥದ್ರಲ್ಲಿ ಹಿಂಗೆ ಕಂಡ್ಬಿಟ್ಟು ಕಂಡು ಬಾಯಿ ಬೀಳಕ್ಕದ? ಹಂಗಲ್ಲಕ್ಕಂತಯಿ, ಹಂಗಲ್ಲ. ನನ್ನ ಮಾತಾ ಕೇಳು ನೀನು, ನನ್ನ ಮಾತಾ ನೀನು ಕೇಳು. ಅವ್ರು ಇಷ್ಟಪಟ್ಟವ್ರಿಗೆ ಅವ್ರು ಮಾಡಿಬಿಟ್ರೆ ನಾಳೆ ದಿವಸಕ್ಕೂ ನೀವು ಇಂಥವ್ರಿಗೆ ಮಾಡಿದ್ರಲ್ಲ ಅನ್ನೋದನ್ನ ನೀನು ಅನ್ಸ್ಕೊಳ್ಳೋ ತಪ್ಪೋಯ್ತದೆ. ನೀವು ಇಷ್ಟಪಟ್ರಿ ಕಣಪ್ಪ, ನಿಮಗೆ ಮಾಡೀವಿ ನಾವು, ಈಗ ಹೋಗಿ ಅನ್ಬೋಸಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಬಿಟ್ಬಿಟ್ಟು ನೀನು ಹಿಂಗೆ ಅರ್ಥ ಕೂತ್ಕೊಂಡ್ರೆ ಇವನು ನೋಡಿ ನಮ್ಮ ಇಷ್ಟಪಟ್ಟವ್ರಿಗೆ ನಾವು ಮಾಡ್ತಾಯಿಲ್ಲ, ಇವನು ನೀನು ಇಷ್ಟಪಟ್ಟದಕ್ಕೆ ನಾನೇ ಕಾಗಾರೆ ಅಂತ ಅವ್ನು ಹೇಳ್ತಾನೆ. ಮದುವೆನೇ ಹಾಕಿಲ್ಲ ಅಂತಾನೆ. ಅವ್ನು ಮದುವೆ ಮಾಡ್ಬಿಟ್ಟು ಇವ್ನು ಸುನಿ ಮದುವೆ ಮಾಡೋಕ್ಕಿಲ್ವಾ? ಅದೇ ಬಂದಿರೋದು. ನನ್ನ ಮಗ ಅದನ್ನೇ ಹಿಡ್ಕೊಂಡು ನಾನು ಆಯ್ಕಿಲ್ಲ ಅಂತ ಅವ್ನು ಈಗ ಹೆಂಗೆ ಮಾಡಬೇಕು ಅನ್ನೋದೇ ತಲೆ ಓಡ್ತಾನೆ ನನಗೆ. ಮಾಡೋದೇನು ಬೇಡವ, ನನ್ನ ಮಾತ ಕೇಳು. ಅವ್ರ ಹಣೆ ಬರ ಇದ್ದಂಗೆ ಆಲಿ, ನಿನ್ನಿಂದ ಅಂತ ಅನ್ಸ್ಕೋಬೇಡ. ಆಗ್ಲಿಂದನೂ ಕಷ್ಟದಿಂದ ಮಕ್ಕಳು ಸಾಕಿದೀಯೇ. ನಾನು ಎಷ್ಟು ಕಷ್ಟದಿಂದ ಸಾಕಿವ್ರಿ ಅಂತ ನನಗೆ ಗೊತ್ತು. ನನ್ನ ಗಂಡು ನಾನು ವಾಪತ್ತಿನ ಕಜ್ಜಿ ಕುಡ್ಕೊಂಡು ಬಂಗ ಹತ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡಾರಪ್ಪ ಇವರು ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡು. ಅವ್ರು ಹೇಳ್ದಂಗೆ ನಾವು ಕುಣಿಬೇಕು. ಈಗ ನಾವು ಹೇಳ್ದಂಗೆ ಕೇಳಾರ ಅವರು? ಆಯಿತು ಸುಮ್ಮನಿರ್ ಮಗ, ಸುಮ್ಮನಿರ್ ಆಯಿತು.
ಅವ್ರು ಇಷ್ಟಪಟ್ಟು ತಕ್ಕ ಮಾಡಿಬಿಟ್ರೆ ನಿನಗೆ ತಲೆನೋವು ತಪ್ಪೋಯ್ತದೆ. ನಾಳೆ ದಿವಸಕ್ಕೂ ನಿಮ್ಮ ಇಷ್ಟ ಕಣಪ್ಪ, ನಿಮ್ಗೆ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗಕ್ಕಿಲ್ಲ ಅಂತವ ಹೇಳ್ಬಿಡ್ಬೋದು. ತಪ್ಪಿಸ್ಕೊಂಡಂಗೆ ಆಯ್ತದೆ ಮಾತಿಂದವ. ನಾಳೆ ದಿವಸಕ್ಕೆ ಏನು ಮಾತಾಡೋಂಗಿಲ್ಲ ಅವ್ರು ನಿನಗೆ. ಸುಮ್ಮನೆ ಅವ್ರು ಒಪ್ಪು ತಕ್ಕ ಮಾಡಿಬಿಟ್ಟು ಸುಮ್ಮನೆ ಇರೋದು ಕಲಿ ನೀನು. ಹೋಗ ಹಾಲು ಹಾಕು, ಬೇಡ ಅಂತ ಯಾರು ಹೇಳಿದಾರು ಹಿಡ್ಕೊಂಡಿದ್ದಾರೆ ಅವನ್ನ, ಓಲ ಹಾಕ್ಲಂತೆ. ನೋಡು ಇದೇ ತಪ್ಪಾಗೋದು. ಮಾಡೋ ಅಂತ ಕರ್ತವ್ಯ ನೀನು ಮಾಡಿಬಿಡು ಮಗ. ನೀನು ಈಗ ಹೆಂಗೆ ಮಾತಾಡ್ಕೊಂಡಿದ್ರಿ? ಏನು ಗೊತ್ಕೆಟ್ಟವು ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ ಕಣಪ್ಪ. ಒಂದು ಜೊತೆ ವಾಲೆ ಜುಮ್ಕಿನ ಮಾಡ್ಸಿಲ್ವಂತೆ ಅವರು, ನಾವೇ ಮಾಡ್ಕೋಬೇಕು, ಏನೂ ಇಲ್ಲ ಅಂತ ಅವ್ರೆ. ಈಗ ನಾನು ಹೆಣ್ಣು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ವಾಲೆ ತಾಳಿ ತತ್ತೀನಿ ಅಂತ ಅಂದಿದ್ದೆ ನಾನು. ಅಯ್ಯೋವ್ವ ಹೋಗು, ನಿನ್ನ ಮದುವೆ ಮಾಡ್ಬೇಕಾದ್ರೆ ನಮ್ಮ ಕಷ್ಟ ಎಷ್ಟಿತ್ತು. ನಿನ್ಗೇನು ಬರ್ಸ್ತಾನೆ ಗೊತ್ತಿಲ್ವಾ? ಹಂಗೆಲ್ಲ ಮಾತಾಡಬೇಡ, ಹೋಗು. ಮೊದಲು ಹೆಂಗೆ ಹೇಳಿದ್ದು, ತಾಲಿ ವಾಲೆ ಜುಮ್ಕಿ ತಗೊಂಡೋಗಿ ಮದುವೆ ಮಾಡ್ಕೊಂಡು ಬರೋಗು. ಅವರು ಎಲ್ಲಿ ಮನೆ ತಗ ಮಾಡ್ಕೊಟ್ಟಾರೋ ಛತ್ರದಲ್ಲೋ, ದೇವಸ್ಥಾನದಲ್ಲಿ ದಾರೆ ಹೋಗಿ ಕೊಡ್ತೀವಿ ಅಂತ ಅಂದವ್ರೆ. ಮತ್ತೆ ಅದೇನು ಅಣ್ಣನಿಗೆ ಹೇಳೋ ಫೋನ್ಗೆ ಮಾಡಿ ಹೇಳಿ ಆಯ್ತು ನಾವು ಮಾಡ್ಕೊತೀವಿ ಅಂದ್ಬಿಟ್ಟು ನೋಡೋದ ಏನಂದರು. ನಾನು ಆಲೇ ಹೇಳ್ಬಿಟ್ಟಿದ್ದೆ ಕಣವ, ನಮ್ಗೆ ಬೇಡ, ನಮ್ಗೆ ಇಷ್ಟ ಇಲ್ಲ, ಹುಡುಗಿ ಸರಿ ಇಲ್ಲ ಅಂದ್ಬಿಟ್ಟು. ಈಗ ತಿರ್ಗಾ ಕೇಳಕ್ಕೆ ಹೋದ್ರೆ ನಾಚಿಕಾಯ್ಕಿಲ್ಲ ನಮಗೆ. ಸರಿ ಇಲ್ದೋದ್ರ ತಕ್ಕ ತಿರ್ಗಾ ಬಂದವರಲ್ಲ ಅಂದ್ಬಿಟ್ಟು ಇನ್ನೂ ಅಗ್ರಾಯ್ಕಿವ ನಾವು. ಇಂಥ ನನ್ನ ಮಕ್ಕಳನ್ನ ಎತ್ಕೋಬೇಕಂತ ಹಾಕು ಅಲ್ಲ. ತೊಡಗಲ್ಲ ನನ್ನ ಮಕ್ಕಳು. ನಮ್ಮ ಅವ್ವನ ಮಾನ ಬರೋದು ಕಳಿಬೇಡ್ದು. ನಮ್ಮ ಅವ್ವ ತೋರ್ತಾವ ಆಗಬೇಕು ಅನ್ನೋದು ಒಂದು ಚೂರು ಇಲ್ವಲ್ಲವ ಇವ್ರಿಗೆ. ಹಿಂಗಾದ್ರೆ ಹೆಂಗೆ ಮಾಡೋದು ಇವರು? ಅಯ್ಯಪ್ಪ ನಿರ್ಮಗತ್ತಾಗಿ ಏನೋ ಫೋನಲ್ಲಿ ಮಾತಾಡ್ಕೊಬಿಟ್ಟವೆ, ಒಬ್ರಿಗೊಬ್ರು ಇಷ್ಟ ಆಗ್ಬಿಟ್ಟದೆ. ಅದಕ್ಕೆ ಹಂಗೆ ಆಡ್ತಾವ್ರೆ, ಸುಮ್ಮನಿರೋ ಅತ್ತಾಗಿ. ನೀನು ಫೋನ್ ನಂಬರ್ಗೆ ಬರ ಇಸ್ಕೊಂಡೇ ಬೇಡ್ದಾಗಿತ್ತು ನೀನು. ಅಷ್ಟಾದ್ಮೇಲೆ ಅವ್ರು ಮಾತಾಡ್ಕೊಳ್ಳಿಲ್ಲ ಅಂದ್ರೆ ಇಷ್ಟು ಮಟ್ಟಿಗೆ ಆಯ್ತಿತ್ತಿಲ್ಲ. ಬೇಡ ಅಂದ್ರೆ ಬುಡವಾತಾಗೆ ಬೇಡ ನಾನು. ಇವರು ಮಾತಾಡ್ಕೊಬಿಟ್ಟಾರಲ್ಲ ಫೋನಿಗಿನಲ್ಲಿ ಇಷ್ಟ ಆಗ್ಬಿಟ್ಟದೆ. ಅದಕ್ಕೆ ಹಂಗೆ ಆಡ್ತಾವ್ರೆ. ನೀನು ಮೊದಲೇ ಹೇಳ್ಬಿಡ್ಬೇಕು ತಾನೆ. ನನಗೆ ಗೊತ್ತೇ ಇಲ್ಲ ಫೋನ್ ನಂಬರ್ ಅವ್ನು ಇಸ್ಕೊಂಡಿರೋದು. ಅದು ಯಾವ ಮಾಯದಲ್ಲಿ ಇಸ್ಕೊಂಡು ಅವ ಅಣ್ಣನಿಗೆ ಅಲ್ಲಿ ಅವನು ತೋರಾಕಿದ್ನಲ್ಲ, ಅವನಿಗೆ ಫೋನ್ ಮಾಡಿ ಇಸ್ಕೊಂಡಿರೋದು. ನಮ್ಗೇನು ಗೊತ್ತಾ? ಹೇಳಿದ್ನ ಒಂದು ಮಾತು ಹೇಳಿಲ್ಲ. ಫೋನ್ ನಂಬರ್ ಇಸ್ಕೊತೀನಿ ಕಣವ, ಕೇಳ್ತೀನಿ ಇಷ್ಟವ ಕಷ್ಟವ ಅಂದ್ಬಿಟ್ಟು ಹುಡುಗಿ ಅಂತ ಒಂದು ಮಾತು ಕೇಳಲಿಲ್ಲ ಇವನು. ಅಂತ ನನ್ನ ಮಗ ಇವು ಇವತ್ತು ಹಿಂಗೆ ಆಡೋಣ ಇವನು. ನಾಳೆ ದಿವಸಕ್ಕೆ ಇಟ್ಟಾಕನ ಇವನು. ಎಷ್ಟು ದಿವಸ ಇಟ್ಕೊಂಡು ತಿರ್ಗ ನನ್ನ ಮಕ್ಳು ಕಣ ಹಾಕು ಇವರು. ಏನಾದ್ರು ಮಾಡ್ಕೊಳ್ಳಿ ಹೋಗು, ನನಗೆ ಏನತ್ತಾಗೆ. ಮಾತ ಕೇಳು ಮಗಳೇ. ನೀನು ಮಾಡಬೇಕಾಗಿರೋ ಕರ್ತವ್ಯವ ನೀನು ಮಾಡಿ ಮುಗಿಸು. ಇನ್ನು ಮಿಕ್ಕಿದ ಅವ್ರ ಹಣೆ ಬರ. ಈಗ ಅವರೇ ಇಷ್ಟಪಟ್ಟು ತರ್ತಾನೆ, ಅವನೇ ಇಷ್ಟಪಟ್ಟಿರೋದಲ್ವ. ನಾನು ಮದುವೆ ಆಯ್ತೀನಿ ಅವಳನ್ನೇ ಅಂತ ಆಗಲಿ ಬಿಡು. ಮಾಡಿದ್ದು ಮಾರೇ ಅಂತ ಅನುಭವಿಸ್ಲಿ. ಇಲ್ಲ ಒಳ್ಳೆ ತಂದಲ್ಲಿದ್ಲ ಚೆನ್ನಾಗೇ ಬೆಳೀಲಿ ಮನೆ. ಇನ್ನೇನು ಸುಮ್ಮನೆ ಒಪ್ಕೊಂಡು ಮಾಡು. ನಿನ್ನಿಂದ ಅಂತ ಯಾಕೆ ಅನ್ಸ್ಕೊಂಡು ನಾವು ಇಷ್ಟಪಟ್ಟು ತಕ್ಕ ನಮ್ಮ ಅವ್ವ ನನ್ನ ಮಾಡಲಿಲ್ಲ ಅಂತಲೂ ಅನ್ಸ್ಕೋಬೇಡ. ಇವತ್ತಿನ ಕಾಲದಲ್ಲಿ ಈಗ ಬೇಡ ಬೇರೆ ತಕ್ಕೆ ನೋಡಿ ಮಾಡ್ತೀಯ. ಒಂದಿಲ್ಲ ಅಂದಾಗ ಎಷ್ಟು ಕಷ್ಟ ಆದದು ಹೇಳು. ಬೇಡಕತ್ತೆ ಅವರು ಒಪ್ಪುತ್ತಕ್ಕೆ ಮಾಡಿಬಿಡು. ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ನೀನು. ಸರಿ ಬಿಡಪ್ಪ ಆಯಿತು. ಏನಾದ್ರು ಹಾಳು ಬಿದ್ದೋಗ್ಲಿ, ಏನಾದ್ರು ಮಾಡ್ಕೊಳ್ಳಿ, ನಮಗೇನು ಒಪ್ಕೊಂಡು ಅವ್ರ ಹಣೆ ಬರ ಇದ್ದಂಗೆ ಆಲಿ ಒಪ್ಕೊಂಡು ಮಾಡ್ತೀನಿ ಬಿಡು. ನೀನು ಹೇಳೋದು ಸರಿನೇ ಕತೆ. ನಮ್ಮಿಂದ ಅಂತ ಯಾಕೆ ಅನ್ಸ್ಕೋಬೇಕು? ಊಟನೂ ಮಾಡಿಲ್ಲ, ನೆನೆಸಿದ ಮನೇಲಿ. ಅದು ಎಲ್ಲಿ ಉಣ್ತಿದಾರೋ ಎಲ್ಲಿ ತಿಂತಿದಾನೋ ಅದು ಗೊತ್ತಿಲ್ಲ. ಅಲ್ಲ ನಿನ್ಗೆ ಯಾಕೆ ಮಗ ಅದಕ್ಕೆ ಬಂತು ನಾನು ಹೇಳ್ತಾ ಇರೋದು. ನೀನಿಂದ ಅಂತ ಅನ್ಸ್ಕೋಬೇಡ, ಸುಮ್ಮನೆ ಮಾಡು ಮದುವೆಯ. ಸರಿ ಬಿಡವ ಆಯಿತು. ನೀನು ಹೇಳ್ತಾರೋ ಒಂದು ರೀತಿ ಸರಿ ಆಗೋದು. ಕುತ್ಕೊಳ್ಳಿ, ಕಾಪಿ ಕಾಯಿಸ್ಕೊ ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.